ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ನಾನಿವತ್ತು ನಿಮಗೆ ಒಂದು ಹೆಲ್ತಿ ಡ್ರಿಂಕ್ ಬಗ್ಗೆ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ನೋಡಿ. ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ, ಎರಡು ಚಕ್ಕೆ ತೊಗೊಂಡಿದ್ದೀನಿ, 2 ನಿಂಬೆಹಣ್ಣು ತೊಗೊಂಡಿದ್ದೀನಿ, ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ತೊಗೊಂಡಿದ್ದೀನಿ, ಮತ್ತು ಜೇನುತುಪ್ಪ ತೊಗೊಂಡಿದ್ದೀನಿ. ನೋಡಿ, ಇದಿಷ್ಟನ್ನು ಸೇರಿಸಿ ನಾವು ಒಂದು ಹೆಲ್ತಿ ಡ್ರಿಂಕ್ಸ್ ಮಾಡೋಣ. ಮೊದಲಿಗೆ ಶುಂಠಿನ ಹುರ್ಕೊತಾ ಇದ್ದೀನಿ, ಪೀಲ್ ಮಾಡ್ಕೊತಾ ಇದ್ದೀನಿ. ಅದರ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ತುರ್ಕೊಳ್ಳೋಣ ಅದನ್ನು ಸಣ್ಣ ಸಣ್ಣಕ್ಕೆ. ನೋಡಿ, ಈ ಥರ ಸಿಪ್ಪೆನೆಲ್ಲ ತೆಗೀರಿ. ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಅದನ್ನು ಚೆನ್ನಾಗಿ ತುರ್ಕೊಂಬಿಡಿ. ನೋಡಿ, ಈ ಥರ ತುರ್ಕೊಳ್ಳಿ. ಈ ಹೆಲ್ತಿ ಡ್ರಿಂಕ್ಸ್ ನಮಗೆ ಹೊಟ್ಟೆಲಿರೋ ಬೊಜ್ಜನ್ನೆಲ್ಲ ಕರಗಿಸೋಕ್ಕೆ ಹೆಲ್ಪ್ ಮಾಡುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಇದನ್ನು ಕುಡಿಯೋದ್ರಿಂದ ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ವೆಯ್ಟ್ ಕೂಡ ಲಾಸ್ ಆಗ್ಬೋದು. ನೋಡಿ, ಒಂದು ನಿಂಬೆಹಣ್ಣನ್ನು ನಾನು ಹೋಲ್ಡ್ ಮಾಡಿಕೊಂಡು ಅದರ ರಸನ ತೆಗೆದಿಟ್ಕೊತಾ ಇದ್ದೀನಿ. ಒಂದು ನಿಂಬೆಹಣ್ಣದು 2 ಏನು ತೊಗೊಂಡಿದ್ವಿ, ಅದರಲ್ಲಿ ಒಂದು ನಿಂಬೆಹಣ್ಣನ್ನು ಹೋಲ್ಡ್ ಮಾಡಿಕೊಂಡು ಅದನ್ನು ಹಿಂಡ್ಕೊತಾ ಇದ್ದೀನಿ. ಅದರ ರಸ ತೆಗೆದಿಟ್ಕೊಳ್ಳೋಣ. ನಮಗೆ ಬೊಜ್ಜು ಏನಿದೆ ಅದನ್ನು ಕರಗಿಸೋದಕ್ಕೆ ಈ ಹೆಲ್ತಿ ಡ್ರಿಂಕ್ಸ್ ತುಂಬ ಯೂಸ್ಫುಲ್ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಇದನ್ನು ಕುಡಿಯೋದ್ರಿಂದ ನಿಮಗೆ ಹೆಲ್ತ್ಗೂ ಕೂಡ ಒಂಥರ ವಾರ್ಮ್ ಅನಿಸುತ್ತೆ, ಮತ್ತು ನಿಮ್ಮ ಬೊಜ್ಜು ಕೂಡ ಕರಗುತ್ತೆ. ನೋಡಿ, ಇನ್ನೊಂದು ನಿಂಬೆಹಣ್ಣನ್ನು ನಾನು ಕಟ್ ಮಾಡಿ, ರಸ ತೊಗೊಂಡಿರೋ ನಿಂಬೆಹಣ್ಣನ್ನು ಹಾಗೆ ಕಟ್ ಮಾಡ್ಕೊತಾ ಇದ್ದೀನಿ. ಸಿಪ್ಪೆನ ಹಾಗೆ ಕಟ್ ಮಾಡ್ಕೊಳ್ಳಿ, ಇದರಿಂದ ಕೂಡ ನಮಗೆ ಯೂಸ್ಫುಲ್ ಆಗುತ್ತೆ. ಈ ವೇಸ್ಟ್ ಮಾಡೋ ಅಂಥ ಈ ನಿಂಬೆ ಹೋಳಿಂದನೂ ಕೂಡ ನಮಗೆ ಯೂಸ್ ಆಗುತ್ತೆ. ನೋಡಿ, ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಆ ನಿಂಬೆಹಣ್ಣು ಹಿಂಡಿರೋ ಸಿಪ್ಪೆನ. ಮತ್ತು ಮಾಮೂಲಿ ಒಂದು ನಿಂಬೆಹಣ್ಣನ್ನು ನಾವು ಹಾಗೆ ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊಳ್ಳೋಣ. ನೋಡಿ, ರಸ ಸಮೇತ ಹಾಗೇ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇದು ವ್ಯಾಯಾಮ ಮಾಡೋದು ಎಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಸೊ ಅಟ್ಲೀಸ್ಟ್ ಈ ಥರ ಹೆಲ್ತಿ ಡ್ರಿಂಕ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದ ನಮಗೆ ನಮ್ಮದು ಹೊಟ್ಟೆ ಬೊಜ್ಜನ್ನೆಲ್ಲ ಸ್ವಲ್ಪ ಕರಗಿಸ್ಬೋದು. ನೋಡಿ, ನಾನು ಒಂದು ಪಾತ್ರೆ ಇಟ್ಟು ಅದರಲ್ಲಿ ಒಂದು ಮುಕ್ಕಾಲಿಂದ 1 ಲೀಟ್ರಷ್ಟು ನೀರು ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ಕುದಿಯೋವರೆಗೂ ನೋಡಿ, ಈ ಥರ ಬಬಲ್ ಬಂದು ಕುದಿಬೇಕದು. ಚೆನ್ನಾಗಿ ಕುದಿಸ್ಕೊಳ್ಳಿ ನೀರನ್ನು. ನೋಡಿ, ನೀರು ಚೆನ್ನಾಗಿ ಕುದೀತಾ ಇದೆ. ಈ ಕುದೀತಾ ಇರೋ ನೀರಿಗೆ ನಾನು ನಿಂಬೆಹಣ್ಣು ಹೋಳು ಏನು ಮಾಡ್ಕೊಂಡಿದ್ವಿ ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ಮಾಮೂಲಿ ನಾವು ನಿಂಬೆಹಣ್ಣು ಏನು ತೊಗೊಂಡಿದ್ವಿ ಅದು ಹಾಕಿ, ನಿಂಬೆ ರಸ ಏನಿತ್ತು ಅದನ್ನು ಹಾಕಿದ್ದೀನಿ. ನಿಂಬೆ ರಸ ಹಿಂಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿದ್ದೀನಿ. ಚಕ್ಕೆ ಏನು ತೊಗೊಂಡಿದ್ವಿ ಆ ಚಕ್ಕೆ ಹಾಕ್ತಾಯಿದ್ದೀನಿ ಇಲ್ಲಿ. ನೋಡಿ, ಜೀರಿಗೆ ಹಾಕ್ತಾಯಿದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ವಿ, ಆ ಜೀರಿಗೆ ಹಾಕ್ತಾಯಿದ್ದೀನಿ ಇವಾಗ. ನೋಡಿ, ಇದನ್ನೆಲ್ಲನೂ ಹಾಕಿ, ಮತ್ತು ಕಾಳು ಮೆಣಸು ಏನು ತೊಗೊಂಡಿದ್ವಿ ಆ ಕಾಳು ಮೆಣಸನ್ನು ಹಾಕ್ತಾಯಿದ್ದೀನಿ. ಮತ್ತು ಶುಂಠಿ ಏನು ತುರಿದಿಟ್ಕೊಂಡಿದ್ವಿ ಈ ಶುಂಠಿನೂ ಹಾಕ್ತಾಯಿದ್ದೀನಿ. ಇದಿಷ್ಟು ಮಿಶ್ರಣನೂ ನಾವು ಕುದಿಸ್ಕೊಬೇಕು. ನೋಡಿ, ಇದೆಲ್ಲ ಫುಲ್ ನೀರಿಗೆ ಇಳಿದು ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದ್ಬಿಟ್ಟು ಆ ಇದ್ರದ್ದೆಲ್ಲ ರಸಗಳು ಅಲ್ಲಿಗೆ ಹೋಗಬೇಕು. ಆ ಜೀರಿಗೆ, ಆ ಮೆಣಸು, ಅದರದ್ದೆಲ್ಲ ರಸ ಅಲ್ಲಿಗೆ ಹೋಗಬೇಕು. ನೋಡಿ, ಇದು ಸ್ವಲ್ಪ ತುಂಬಾ ನೋಡಿ ಚೆನ್ನಾಗಿ ಕುದೀತಾ ಇದೆ. ಈ ಥರ ತುಂಬ ಬಾಯ್ಲ್ ಆಗಲಿ. ಬಾಯ್ಲ್ ಆದಮೇಲೆ ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಿ. ಇದನ್ನು ಫುಲ್ ತಣ್ಣಗೆ ಮಾಡಿಕೊಂಡು ಕುಡಿಬೋದು, ಅಥವಾ ಉಗುರು ಬೆಚ್ಚಗೆ ಮಾಡ್ಕೊಂಡಾದರೂ ಕುಡಿಬೋದು. ಬಟ್ ಬಿಸಿ ಬಿಸಿ ಕುಡಿಬೇಡಿ, ಸ್ವಲ್ಪ ತಣ್ಣಕ್ಕಾಗಲಿ. ನೋಡಿ, ಇದೆಲ್ಲ ಮಿಶ್ರಣ ನಿಮಗೆ ತುಂಬ ಸ್ಪೈಸಿ ಆಗಿರುತ್ತೆ. ನೋಡಿ, ಇದು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ ನಾನು. ಇದು ತಣ್ಣಗಾದಮೇಲೆ ನಾನು ಇದನ್ನು ಒಂದು ಪಾತ್ರೆಗೆ ನೋಡಿ ಈ ಥರ ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ, ಶೋಧಿಸ್ಕೊತಾ ಇದ್ದೀನಿ. ಈ ಥರ ಫಿಲ್ಟ್ರ್ ಮಾಡ್ಕೊಳ್ಳಿ ಕ್ಲೀನಾಗಿ ಒಂದು ಪಾತ್ರೆಗೆ. ನೋಡಿ, ನಾನು ಸ್ವಲ್ಪ ಉಗುರು ಬೆಚ್ಚಗೆ ಇಟ್ಕೊಂಡಿದ್ದೀನಿ, ತುಂಬ ತಣ್ಣಗೆ ಮಾಡಿಲ್ಲ. ಈಗ ಇದನ್ನು ಒಂದು ಗ್ಲಾಸ್ಗೆ ಹಾಕ್ಕೊಳ್ಳೋಣ. ಈ ಥರ ಒಂದು ಗ್ಲಾಸ್ಗೆ ಹಾಕ್ಕೊಳ್ಳಿ.
ನೋಡಿ ಈ ಥರ ಹಾಕ್ಕೊಂಡ್ಮೇಲೆ ಇದು ತುಂಬ ಖಾರ ಇರುತ್ತೆ, ಸ್ವಲ್ಪ ಖಾರ ಇರುತ್ತೆ. ಅದಕ್ಕೋಸ್ಕರ ನಾವು ಜೇನುತುಪ್ಪ ಹಾಕ್ಕೊತೀವಿ. ಆ್ಯಂಡ್ ಜೇನುತುಪ್ಪ ಕೂಡ ನಮಗೆ ವೆಯ್ಟ್ ಕಡಿಮೆ ಆಗೋದಕ್ಕೆ ಅಥವಾ ತೂಕ ಇಳಿಯೋದಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ 1 ಟೇಬಲ್ ಸ್ಪೂನಷ್ಟು ಜೇನುತುಪ್ಪ ಹಾಕ್ಕೊಂಡಿದ್ದೀನಿ ನಾನು. ನೋಡಿ ಇದನ್ನು ಹಾಕ್ಬಿಟ್ಟು ಈ ಥರ ಸ್ಪೂನಲ್ಲಿ ಫುಲ್ ನೀಟಾಗಿ ಹಿಂಗೆ ಕಲಿಸ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಈ ಡ್ರಿಂಕ್ನ ನೀವು ಕುಡಿಯೋದ್ರಿಂದ ನಿಮಗೆ ವೆಯ್ಟ್ ಲಾಸ್ ಆಗುತ್ತೆ ಮತ್ತು ಹೊಟ್ಟೆಯಲ್ಲಿರೋ ಬೊಜ್ಜು ಕೂಡ ಕಡಿಮೆ ಆಗುತ್ತೆ.